ಶ್ರೀಕೃಷ್ಣನ ಕೊಳಲು ಸೃಷ್ಟಿಯಾಗಿದ್ದು ಯಾವುದೋ ಸಾಮಾನ್ಯ ಬಿದಿರಿನಿಂದ ಅಲ್ಲ, ಒಂದು ಗೋಪಿಯ ದೇಹದ ಮೂಳೆಯಿಂದ. ಹೌದು, ಬ್ರಹ್ಮವೈವರ್ತ ಪುರಾಣ ಹೇಳುತ್ತೆ, ಒಂದು ಮಧ್ಯರಾತ್ರಿ ಯಮುನಾ ನದಿ ತೀರದಲ್ಲಿ ರಾಧಾ ಕೃಷ್ಣ ಏಕಾಂತದಲ್ಲಿ ಇರಬೇಕಾದ್ರೆ ರಾಧಾ ಕೃಷ್ಣನ ಕೊಳಲನ್ನ ಮುಟ್ತಾಳೆ. ಆಗ ಅವಳಿಗೆ ಯಾವುದೋ ಬದುಕಿರುವ ಜೀವವನ್ನ ಮುಟ್ಟಿದ ಹಾಗೆ ಅನ್ಸುತ್ತೆ. ಇದನ್ನ ಶ್ರೀಕೃಷ್ಣನಿಗೆ ಹೇಳಿದಾಗ ಮತ್ತೆ ಸೂಕ್ಷ್ಮವಾಗಿ ಮುಟ್ಟಿ ನೋಡು ರಾಧಾ ಅಂತ ಹೇಳ್ತಾರೆ. ರಾಧಾ ಮತ್ತೆ ಆ ಕೊಳಲನ್ನ ಸ್ಪರ್ಶಿಸಿದಾಗ ಅದರಿಂದ ನಾಡಿ ಬಡಿತವು ಕೇಳಿ ಬರುತ್ತೆ. ಕೃಷ್ಣ ಆಗ ಹೇಳ್ತಾರೆ, ರಾಧಾ ಅದು ಕೊಳಲಲ್ಲ, ನನ್ನನ್ನ ಅತಿ ಹೆಚ್ಚಾಗಿ ಪ್ರೀತಿಸಿದ ಒಬ್ಬ ಗೋಪಿಯ ದೇಹದ ಮೂಳೆ. ಆಕೆಯ ಹೆಸರು ತೃಣ. ತನ್ನ ಪ್ರಾಣವನ್ನ ಯಮುನಾ ನದಿಯಲ್ಲಿ ಬಿಡುವಾಗ ನನ್ನ ಹೆಸರು ಹೇಳುತ್ತಾ, ಕೃಷ್ಣ ನನ್ನದೊಂದು ಕೊನೆ ಆಸೆ ಇದೆ, ನಾನು ಹೋದ್ಮೇಲೆ ನನ್ನ ಮೂಳೆಗಳು ಮಾತ್ರ ಅಸ್ತಿತ್ವದಲ್ಲೇ ಇರುತ್ತೆ, ಅದು ನನ್ನ ಪ್ರೀತಿಯ ಸಂಕೇತವಾಗಿರುತ್ತೆ, ನೀವು ಅದನ್ನ ಕೊನೆವರೆಗೂ ಇಟ್ಕೋಬೇಕು ಅನ್ನೋ ಆಸೆ. ಅವಳ ಪ್ರೀತಿ ತ್ಯಾಗಕ್ಕೆ ಸಾಕ್ಷಿಯಾಗಿ ಅವಳ ದೇಹದ ಮೂಳೆಯನ್ನ ಕೊಳಲನ್ನಾಗಿ ಮಾಡ್ಕೊಂಡ್ಬಿಡ್ತಾನೆ ಕೃಷ್ಣ. ಅವನು ನುಡಿಸುವ ಪ್ರತಿ ರಾಗವು ಅವಳನ್ನ ನೆನಪಿಸುತ್ತೆ. ಆಕೆ ನನಗೋಸ್ಕರ ಈ ಕೊಳಲಾಗಿ ಅಳ್ತಾಳೆ, ನಗ್ತಾಳೆ, ಹಾಡ್ತಾಳೆ. ಸಾವನ್ನು ಕೂಡ ಮೀರಿದ ಪ್ರೀತಿ ನನ್ನದು ಅಂತ ಸದಾ ನೆನಪಿಸ್ತಾಳೆ ಅಂತ ರಾಧಾಳಿಗೆ ಭಾವುಕರಾಗಿ ಹೇಳ್ತಾರೆ ಶ್ರೀಕೃಷ್ಣ. ಇದನ್ನೆಲ್ಲ ಕೇಳಿದ ರಾಧೆಯ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆ ಕೊಳಲಿಗೆ ಒಂದು ಮುತ್ತನ್ನ ನೀಡಿ ಮತ್ತೆ ಶ್ರೀಕೃಷ್ಣನ ಕೈಯಲ್ಲಿ ಆ ಕೊಳಲನ್ನ ಕೊಟ್ಟು, ಮಾಧವ ನುಡಿಸು, ನನ್ನ ಜೊತೆ ಆಕೆಯೂ ಕೂಡ ಹಾಡಲಿ ಅಂತ ಹೇಳ್ತಾರೆ. ತನ್ನನ್ನ ಪ್ರೀತಿಸುವವರನ್ನ ಎಂದಿಗೂ ಶ್ರೀಕೃಷ್ಣ ಮರೆಯೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ.